ಮಾನ್ಯ ಬಂಧುಗಳೇ, KPSC ಎಕ್ಸಾಮ್ ಇವತ್ತೇನು ದೋಷಗಳು ನಡೆದಿದೆಯೋ ಅದನ್ನು ತಿದ್ದುಕೊಂಡು ಕೆಲಸ ಮಾಡ್ತಕ್ಕಂಥದ್ದನ್ನ ಸರ್ಕಾರ ಗಮನ ಹರಿಸಬೇಕಾಗಿತ್ತು. ಕಳೆದ ಬಾರಿ 57 ಪ್ರಶ್ನೆಗಳು ತಪ್ಪಾಗಿ ಮುದ್ರಿತವಾಗಿದ್ದವು. ಈ ಸಾರಿ ಸುಮಾರು 36-37 ಪ್ರಶ್ನೆಗಳು ಅದೇ ರೀತಿ ಆಗಿದೆ. ಇದು ಕ್ರಮೇಣ ಹೀಗೆ ಮುಂದುವರಿಯುತ್ತಾ ಹೋದರೆ ಯಾರು ಎಕ್ಸಾಮ್ ಬರೀತಿದ್ದಾರೋ ಅವರಿಗೆ ಅನ್ಯಾಯ ಆಗುತ್ತೆ. ಅವರ ವಯಸ್ಸುಗಳು ಕೂಡ ಕಳೆದು ಹೋದರೆ ಅವರನ್ನು ನೀವು ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನೀವು ಸಡಿಲ ಮಾಡೋದೇ ಇಲ್ಲ. ಈ ಕಾರಣದಿಂದ ಇವತ್ತು ಅವರು ಹೋರಾಟ ಮಾಡ್ತಿರ್ತಕ್ಕಂಥದ್ದು ಅದು ಸರಿ ಇದೆ. ಆ ಒಂದು ಹೋರಾಟಕ್ಕೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ನಾವು ಎಲ್ಲರೂ ಸೇರಿ ಬಂದಿದ್ದೇವೆ. ವಿದ್ಯಾರ್ಥಿಗಳಿಗೆ ಇವತ್ತು ಅನ್ಯಾಯ ಆಗದೇ ಇರೋ ರೀತಿ ನಮ್ಮ ಹೋರಾಟ ಮಾಡಬೇಕಾಗಿದೆ. ಅವರಿಗೆ ಒಂದು ಇದನ್ನು ಕೊಡಬೇಕಾಗಿದೆ, ನಾವು ನ್ಯಾಯವನ್ನು ಕೊಡಿಸ್ಬೇಕಾಗಿದೆ. ಈ ಸರ್ಕಾರ ಕನ್ನಡವನ್ನೇ ಕೊಲೆ ಮಾಡ್ತಕ್ಕಂಥ ಸರ್ಕಾರ. ಯಾವಾಗಲೂ ನಾವು ನೋಡ್ತಾ ಇದ್ದೇವೆ, ಒಂದು ಸಾರಿ ಆದ ಒಂದು ತಪ್ಪನ್ನು ಮತ್ತೊಂದು ಸಾರಿ ಆಗದೇ ಇದ್ದಂಗೆ ತಿದ್ದುಕೊಳ್ಳುವಂಥ ಯೋಗ್ಯತೆಯನ್ನೇ ಇದು ಕಳ್ಕೊಂಡಿದೆ. ಮುಖ್ಯಮಂತ್ರಿಗಳು ಯಾಕೆ ಇದರ ಬಗ್ಗೆ ಗಮನ ಕೊಡ್ತಾ ಇಲ್ಲ? ಇವತ್ತು ಒಂದು ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗ್ತಾ ಇದೆ ಅನ್ನೋದನ್ನು ನೋಡಬೇಕಾಗಿತ್ತು. ಅವರು ಮಾಡ್ತಾ ಇಲ್ಲ. ನಮ್ಮ ಹೋರಾಟ ಈ ವಿದ್ಯಾರ್ಥಿಗಳ ಜೊತೆಯಲ್ಲಿ ಸದಾ ಇರುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಬಂಧುಗಳೇ, KPSC ಎಕ್ಸಾಮ್ ಇವತ್ತೇನು ದೋಷಗಳು ನಡೆದಿದೆಯೋ ಅದನ್ನು ತಿದ್ದುಕೊಂಡು ಕೆಲಸ ಮಾಡ್ತಕ್ಕಂಥದ್ದನ್ನು ಸರ್ಕಾರ ಗಮನ ಹರಿಸಬೇಕಾಗಿತ್ತು. ಕಳೆದ ಬಾರಿ 57 ಪ್ರಶ್ನೆಗಳು ತಪ್ಪಾಗಿ ಮುದ್ರಿತವಾಗಿದ್ದವು. ಈ ಸಾರಿ ಸುಮಾರು 36-37 ಪ್ರಶ್ನೆಗಳು ಅದೇ ರೀತಿ ಆಗಿದೆ. ಇದು ಕ್ರಮೇಣ ಹೀಗೆ ಮುಂದುವರಿಯುತ್ತಾ ಹೋದರೆ ಯಾರು ಎಕ್ಸಾಮ್ ಬರೀತಿದ್ದಾರೋ ಅವರಿಗೆ ಅನ್ಯಾಯ ಆಗುತ್ತೆ. ಅವರ ವಯಸ್ಸುಗಳು ಕೂಡ ಕಳೆದು ಹೋದರೆ ಅವರನ್ನು ನೀವು ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನೀವು ಸಡಿಲ ಮಾಡೋದೇ ಇಲ್ಲ. ಈ ಕಾರಣದಿಂದ ಇವತ್ತು ಅವರು ಹೋರಾಟ ಮಾಡ್ತಿರ್ತಕ್ಕಂಥದ್ದು ಅದು ಸರಿ ಇದೆ. ಆ ಒಂದು ಹೋರಾಟಕ್ಕೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ನಾವು ಎಲ್ಲರೂ ಸೇರಿ ಬಂದಿದ್ದೇವೆ. ವಿದ್ಯಾರ್ಥಿಗಳಿಗೆ ಇವತ್ತು ಅನ್ಯಾಯ ಆಗದೇ ಇರೋ ರೀತಿ ನಮ್ಮ ಹೋರಾಟ ಮಾಡಬೇಕಾಗಿದೆ. ಅವರಿಗೆ ಒಂದು ಇದನ್ನು ಕೊಡಬೇಕಾಗಿದೆ, ನಾವು ನ್ಯಾಯವನ್ನು ಕೊಡಿಸ್ಬೇಕಾಗಿದೆ. ಈ ಸರ್ಕಾರ ಕನ್ನಡವನ್ನೇ ಕೊಲೆ ಮಾಡ್ತಕ್ಕಂಥ ಸರ್ಕಾರ. ಯಾವಾಗಲೂ ನಾವು ನೋಡ್ತಾ ಇದ್ದೇವೆ, ಒಂದು ಸಾರಿ ಆದ ಒಂದು ತಪ್ಪನ್ನು ಮತ್ತೊಂದು ಸಾರಿ ಆಗದೇ ಇದ್ದಂಗೆ ತಿದ್ದುಕೊಳ್ಳುವಂಥ ಯೋಗ್ಯತೆಯನ್ನೇ ಇದು ಕಳ್ಕೊಂಡಿದೆ. ಮುಖ್ಯಮಂತ್ರಿಗಳು ಯಾಕೆ ಇದರ ಬಗ್ಗೆ ಗಮನ ಕೊಡ್ತಾ ಇಲ್ಲ? ಇವತ್ತು ಒಂದು ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗ್ತಾ ಇದೆ ಅನ್ನೋದನ್ನು ನೋಡಬೇಕಾಗಿತ್ತು. ಅವರು ಮಾಡ್ತಾ ಇಲ್ಲ. ನಮ್ಮ ಹೋರಾಟ ಈ ವಿದ್ಯಾರ್ಥಿಗಳ ಜೊತೆಯಲ್ಲಿ ಸದಾ ಇರುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.